ಇನ್ನೊಂದು ಕೇಳಿರ್ತೀರ ಎಲ್ಲ, ಏನೋ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದು ಯಾವ ಥರ ಅಂದರೆ, ಈಗ ನಾನು ಒಂದು ರೈತರ ಮನೆಯಲ್ಲಿ ಇಲ್ಲ ಒಬ್ಬ ಸೈನಿಕರ ಮನೆಯಲ್ಲಿ ಹುಟ್ಟಿದರೆ ನನ್ನ ಯೋಚನೆಗಳು ಆ ಥರನೇ ಇರುತ್ತೆ. ಸ್ವಲ್ಪ ನಾನು ಒಬ್ಬ ಯೋಗಿ ಥರ ಯೋಚನೆ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನಂದು ಬೇಸು ಇದು ಲೈಕ್ ಒಂದು 15-20 ವರ್ಷ ಒಂದು ಸೈನಿಕರ ಮನೆಯಲ್ಲೇ ಇರ್ತೀವಿ. ಎಲ್ಲ ಮನೆಯಲ್ಲಿ ಒಂಥರ ಶಿಸ್ತು ಇದು ಎಲ್ಲ ಇರುತ್ತೆ. ಸೊ ಅದೇ ಒಂಥರ ಶಿಸ್ತು. ಯೋಗಿಗಳು ಅವ್ರದ್ದೇ ಒಂಥರ ಶಿಸ್ತು. ಸೊ ಇದ್ದಾರೆ ಸೈನಿಕರಾಗಿ ಯುದ್ಧ ಮಾಡಿ ಇದೆಲ್ಲ ಆದಮೇಲೆ ಅಹಿಂಸಾ ಮಾರ್ಗಕ್ಕೆ ಬಂದವರು ಇದ್ದಾರೆ. ಹಾಗೆ ಅಹಿಂಸೆ ಇದರಿಂದ ಏನು ಪರಿವರ್ತನೆ ಆಗ್ತಾಯಿಲ್ಲ ಅಂತ ಕ್ರಾಂತಿ ಇದಕ್ಕೆ ಬಂದವರು ಇದ್ದಾರೆ. ಆದರೆ ಕಡಿಮೆ, ಜಾಸ್ತಿ ಮೆಜಾರಿಟಿ ಈಗೊಬ್ಬ ರೈತರಾಗಿದ್ದರೆ ಅವ್ರ ಇಡೀ ಜೀವನ ಒಬ್ಬ ರೈತರ ಥರನೇ ಯೋಚನೆ ಮಾಡ್ತಾರೆ. ಸೊ ಒಬ್ಬರು ಸೈನಿಕರು ಆಗಿದರೆ ಅವ್ರದ್ದು ಯೋಚನೆ ಅದೇ ಥರ ಇರುತ್ತೆ. ಸೊ ಅದೇ ಒಂದು ಇದು ಬಿಟ್ಟರೆ ನಮ್ಮ ಒಂದು ಯಾವ ಥರ ಥಿಂಕಿಂಗ್ ಪ್ಯಾಟರ್ನ್ ಇರುತ್ತೆ ಅದೇ ಥರದ ಕೆಲಸ ಮಾಡೋಕ್ಕೆ ನಮಗೆ ಏನು ಕಷ್ಟ ಅನಿಸಲ್ಲ. ಲೈಕ್ ನಮ್ಮ ಒಂದು ಯೋಚನೆಗೆ ಆ ಕೆಲಸಕ್ಕೆ ಒಂಥರ ಬ್ಯಾಲೆನ್ಸ್ ಇರುತ್ತೆ. ಇಲ್ಲ ಅಂದರೆ ಎಲ್ಲದೂ ಪೂರ್ತಿ ಸಾಫ್ಟ್ವೇರೇ ಚೇಂಜ್ ಮಾಡಬೇಕು ಅಂದರೆ ಟೈಮು ಜಾಸ್ತಿ ತಗೊಳುತ್ತೆ. ನಾವು ಬದುಕೋದೇ 50-60 ವರ್ಷ. ಸೊ ಅದಕ್ಕೆ ಒಂದು ಕಾರಣ ಇರ್ಬೋದು, ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅನ್ನೋದು. ಹಿಂದಿನ ವಿಡಿಯೋಗಳಲ್ಲೂ ಎಲ್ಲ ಹೇಳಿದ್ದೀನಿ, ನಾನು ಭಕ್ತಿ ಇದ್ರ ಬಗ್ಗೆ ಯಾವುದು ಮಾತಾಡೋಕ್ಕೆ ಎಲಿಜಿಬಿಲಿಟಿ ಇಲ್ಲ. ಸೊ ಏನು ನನಗೆ ಜೀವನ ಅನುಭವ, ಬೇರೆ ಎಲ್ಲ ಬುಕ್ಸ್ಗಳು ಜಾಸ್ತಿ ನಾನು ಓದಿರೋದೆಲ್ಲ ಆರ್ಮಿ ಆಪ್ರೇಷನ್ಸ್ ಆ ಥರ ಬುಕ್ಸ್. ನನಗೆ ನನ್ನ ಒಂದು ಪರ್ಸ್ನಾಲಿಟಿಗೆ ಅದು ಏನೋ ಇದಾಗತ್ತೆ, ನನಗದು ಒಂಥರ ಮ್ಯಾಚ್ ಆಗುತ್ತೆ ಅಂತ ಅನಿಸುತ್ತೆ. ನನಗೆ ಮೊದಲೆಲ್ಲ ತುಂಬ ಕೋಪ ಬರೋದು, ಇವಾಗ ತುಂಬ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಯಾವುದೇ ವಿಡಿಯೋದಲ್ಲಿ ಕೋಪ ಮಾಡ್ಕೊಂಡಿಲ್ಲ. ಅದು ಕೋಪ ಅನ್ನೋದು ಎಲ್ಲೋ ಹೊರಗಡೆಯಿಂದ ಎಲ್ಲೋ ಬರೋದಲ್ಲ, ಅದೆಲ್ಲ ಒಳಗಡೆಯಿಂದ ಬರುತ್ತೆ. ಅದು ಏನಕ್ಕೆ ಬರುತ್ತೆ ಎಲ್ಲ ಗಮನ ಕೊಟ್ಟು ನೋಡಿದ್ರೆ, ಗಮನ ಕೊಟ್ಟು ನೋಡಬೇಕು. ಥಿಂಕ್ ಲೈಕ್ ಎ ಸೋಲ್ಜರ್, ಆ್ಯಕ್ಟ್ ಲೈಕ್ ಎ ಸೋಲ್ಜರ್. ಯೋಚನೆ ಮಾಡೋದೊಂಥರ, ಇರೋದು ಒಂಥರ ಮಾಡಿದ್ರೆ ಜೀವನ ಕಷ್ಟ ಆಗುತ್ತೆ. ಸೊ ಬಿ ಯುವರ್ ಸೆಲ್ಫ್ ಅಂತ ಹೇಳ್ತಾ ಇರ್ತಾರಲ್ಲ, ನಾನು ನಾನಾಗಿರ್ಬೇಕು.
ಅದೇ ಸಹಜ. ನಾನು ಇನ್ನೇನು ಆಗಕ್ಕೆ ಹೋದರೆ ಅದು ತುಂಬ ಒಂದು ಗೊಂದಲ, ಘರ್ಷಣೆ, ಮನಸ್ಸು ಆ, ಸ್ಥಿತಪ್ರಜ್ಞೆ ಅಂತ ಒಂದೇನೋ ಹೇಳ್ತಾರೆ, ಆ ಒಂದು ಸ್ಟೇಟಿಗೆ ಬರೋದಿಲ್ಲ. ಇಲ್ಲ ಪೂರ್ತಿ ರಿಯಾಕ್ಟ್ ಮಾಡಿ ಏನೂ ತಿಳ್ಕೊಂಡೆ ಹಾಗೇ ಕತೆ ಮುಗಿಯುತ್ತೆ. ಇಲ್ಲ ಅಂದರೆ ನಿಂತು ನೋಡಿ ಕತೆನ ನಮ್ಮ ಕೈಯಲ್ಲೇ ಪೆನ್ ಹಿಡ್ಕೊಂಡು ನಮ್ಮ ಕತೆನ ನಾವೇ ಬರಿಬೋದು. ಯೋಚನೆ ಮಾಡಿ, ನಿಮ್ಮ ಒಂದು ರಿಯಾಕ್ಷನ್ನಿಂದಾಗೇ ನೀವು ಪದೇ ಪದೇ ಕಷ್ಟಕ್ಕೆ ಸಿಗಾಕೊಳ್ತಾ ಇರ್ತೀರ.